एवं यजमानस्य गोत्रोद्भवस्य आर्गोत्रोद्भवस्य अश्विनी नक्षत्रे मेषराशौ जातस्य बुद्धगंगाधरनामधेयस्य यजमानस्य सहकुटुम्बाणां क्षमस्थैर्यायामैश्वर्यास्य माता पितृवर्गाणां यजमानस्य आस्तिकमुळभागमण्डलभक्तमहाज्ञानाचार्यस्थैर्य विजय वीर्य अभयायालोकेश्वर्यां जन्मयजमानस्य अतिशीघ्रातिशीघ्राय उन्नत पदवी प्राप्तिसिद्ध्यर्थं सकलविध शत्रुबाधा निवारणार्थं सर्वदुष्ट अरिष्टदोष द्वारा देव्याः परिपूर्ण अनुग्रह प्रसादेन च अतिशीघ्रमे उन्नत पदवी प्राप्तिसिद्ध्यर्थं सकल अष्टैश्वर्यार्थं देव्याः परिपूर्ण अनुग्रह प्रसादसिद्ध्यर्थे माध्याह्नकाले पुष्पास्तोत्रं ध्याक्यं कर्म करिष्यामि। ವಿಶೇಷ ಅಂದ್ರೆ ತಾಯಿದ ವಿಶೇಷ ವಿಶ್ವಮಾತೆ ಶ್ರೀ ರೇಣುಕಾಯಲ್ಲಮ್ಮ ನಮ್ಮ ದೇವಿ, ನಮ್ಮ ಕುಲಬಾಂಧು, ನಮ್ಮ ಕುಲದೇವತೆ. ಈ ಶಕ್ತಿ ದೇವತೆಗಳಲ್ಲಿ 3 ದೇವತೆಗಳು. ಒಂದು ಕುಲದೇವತೆ ರೇಣುಕಾಯಲ್ಲಮ್ಮ ದೇವಿ, ಮತ್ತೆ ನಮ್ಮ ಗ್ರಾಮ ದೇವತೆ ಇರುತ್ತೆ, ಅದು ನಮ್ಮ ಊರಲ್ಲಿ ಗಂಗಮ್ಮ ದೇವಿ ಆಕ್ಚುಲಿ, ಆಯ್ತಾ. ಮತ್ತೆ ನಮ್ಮ ಮನೆ ದೇವರು ಚಿಂತಾಮಣಿ ಹತ್ರ ಒಂದು ಮೈಲಾಪುರ ಅಂತ ಇರುತ್ತೆ, ಅಲ್ಲಿ ಕರಗದಮ್ಮ ಅಂತ. ಸೊ 3 ಮಾತೆಗಳು, ಇವೆಲ್ಲ ಶಕ್ತಿ ಪೀಠಗಳು. ಸೊ ಅದೇ ವಿಶೇಷ. ಮೊನ್ನೆ ಬರ್ಬೇಕಿತ್ತು, ಸೊ ಇದೇ ತರ PCC ಅಲ್ಲಿ ಕೆಲವು ಕೆಲಸ ಒತ್ತಡ. ಸೊ ಹಾಗಾಗಿ ಇವತ್ತು ತಾಯಿ ಕರ್ಕೊಂಡವರು ಬಂದಿದ್ದೀನಿ. ಅವ್ರ ಆಶೀರ್ವಾದ ಅಷ್ಟೇ. ಅವ್ರ ಆಶೀರ್ವಾದ ಎಲ್ಲ ನಮ್ಮ ಕುಟುಂಬದ ಮೇಲೆ ಮುಳುಗಾಲ ಜೊತೆಯಲ್ಲಿ ಇರ್ಲಿ ಅಂತ ಅಷ್ಟೇ, ಆ ಆಶೀರ್ವಾದ ಪಡೆಯೋಕೆ ಬಂದಿದೆ ಅಷ್ಟೇ. ಇಲ್ಲ ಅಂದ್ರೆ ವಿಧಾನಸಭೆ ಚುನಾವಣೆ ನಿಮ್ಗೆಲ್ಲ ಗೊತ್ತೇ ಇದೆ ಆಕ್ಚುಲಿ. ಲೋಕಸಭೆ ಚುನಾವಣೆವರೆಗೂ ಹೋರಾಟ ಮಾಡ್ತಾನೆ ಇದ್ದೆ. ಈ ನಡುವೆ ಎಷ್ಟು ಕಡಿಮೆ, ಯಾಕಂದ್ರೆ ಈಗ ನನಗೆ ಪ್ರಧಾನ ಕಾರ್ಯದರ್ಶಿಗಳು ಮಾಡಿದ್ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಗೌರಿಬಿದನೂರು ಅಂತ ವಿಧಾನಸಭೆ ಇನ್ಚಾರ್ಜ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪಕ್ಷ ಬಲವರ್ಧನೆಗೆ ಎಲ್ಲಿ ಕೆಲಸ ಕೊಟ್ಟರು ಮಾಡ್ತಿರ್ತೀವಿ. ಬಟ್ ಮುಳುಗಾಲು ಬರ್ತಾ ಇದೆ ನೋಡಿ, ನೆಕ್ಸ್ಟ್ ವೀಕ್ ಅಣ್ಣನ ಮಗನ ಮದುವೆ ಇದೆ, ದಿಲೀಪ್ ಬರ್ಲೇಬೇಕು. ಸೊ ಹೀಗಾಗಿ ಯಾವ್ದೇ ಫಂಕ್ಷನ್ ಇದ್ರೆ ಬರ್ತಾನೆ ಇರ್ತೀನಿ. ಮುಳುಬಾಗಿಲು ವಿಧಾನಸಭೆ ಕೊಟ್ಟ ಮೇಲೆ ಬರ್ತಾ ಇಲ್ಲ ಅನ್ನೋದೇನ ಇಲ್ಲ, ಓಡಾಡ್ತಾ ಇರ್ತೀನಿ. ರಾಜಕಾರಣ ಇದ್ದಿದ್ದೆ. ಈಗ ಪಕ್ಷದಲ್ಲಿ ಹುದ್ದೆ ಕೊಟ್ಟಿದ್ರೆ ಪಕ್ಷದ ಕೆಲಸ, ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಈಗ ಲಾಸ್ಟ್ ಟೈಮ್ ನನಗೆ ಮುಳುಬಾಗಿಲಿಂದ ಹೈಕಮಾಂಡ್ B.Pharm ಕೊಟ್ಟ ಮೇಲೆ, ಇನ್ಫ್ಯಾಕ್ಟ್ ಆಕ್ಚುಲಿ ಆವಾಗ AICC ಅಧ್ಯಕ್ಷರು ಚುನಾವಣೆ ಮಾಡ್ಬೇಕು ಅಂದಾಗ ಕೋಲಾರ ಜಿಲ್ಲೆನಲ್ಲಿ ಟಾಪ್ 5 ಪರ್ಫಾರ್ಮರ್ಸ್ ಅಲ್ಲಿ ನಾನು ಒಬ್ಬ ಇದ್ದೆ. ಎಷ್ಟು ಮೆಂಬರ್ಶಿಪ್ ಮಾಡಿದ್ದೆ. ಮುಳುಬಾಗಿಲು ಟಿಕೆಟ್ ಕೊಟ್ಟರು, ಸ್ಪರ್ಧೆ ಮಾಡಕ್ ಬಂದೆ. ಬಟ್ ಹೈಕಮಾಂಡ್ ಇಂದ ಸೂಚನೆ ಬಂತು, ಕಾರಣಾಂತರಗಳಿಂದ ನೀವು ಮುಳುಬಾಗಿಲು ಬಿಟ್ಕೊಡ್ಬೇಕಾಗತ್ತೆ ಅಂತ. ನಾವು ಶಿಸ್ತಿನ ಸಿಪಾಯಿಗಳು ಹೇಳಿದಾಗ ಅವರು ಒಂದು ಎದುರು ಮಾತು ಹೇಳಿದೆ, ಹೈಕಮಾಂಡ್ ಪ್ರಕಾರನೇ ಇದೀವಿ. ಸೊ ಹೈಕಮಾಂಡ್ ಮುಂದೆ ಸ್ಪರ್ಧೆ ಮಾಡಿ ಅಂದ್ರೆ ಮಾಡ್ತೀವಿ, ಇಲ್ಲ ಲೋಕಸಭೆಗೆ ಮಾಡಿ ಅಂದ್ರೆ ಮಾಡ್ತೀವಿ, ಇಲ್ಲ ಪಕ್ಷದ ಕೆಲಸ ಮಾಡಿದ್ರೆ ಪಕ್ಷದ ಕೆಲಸ ಮಾಡ್ತೀವಿ. ಅಲ್ಲ ಸರ್, ಡೆಫಿನೆಟ್ಲಿ. ಈಗಾಗ್ಲೇ ಹೋದ್ವಾರ ಒಂದು ದೊಡ್ಡ ಮಟ್ಟದ ಸಭೆ ಆಯ್ತು, ನಮ್ಮ ರಾಜ್ಯ ಮಟ್ಟದ ಪ್ರಧಾನ ಕಾರ್ಯದರ್ಶಿಗಳೆಲ್ಲ. ಆ ಫೋಕಸ್ ಏನಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಿದೆ. ಸೊ ಹಾಗಾಗಿ ಪ್ರಭಾರಿಗಳಾಗಿ ಎಲ್ಲಿ ಕೊಟ್ಟರು, ಉಸ್ತುವಾರಿ ಮುಳುಬಾಗಿಲು ಕೊಟ್ಟರು, ಕೋಲಾರ ಕೊಟ್ಟರು ಅಥವಾ ಚಿಕ್ಕಬಳ್ಳಾಪುರ ಕೊಟ್ಟರು, ಎಲ್ಲಿ ಕೊಟ್ಟರು ಕೆಲಸ ಮಾಡ್ತೀವಿ. ಪಕ್ಷದ ಕೆಲಸ ಮಾಡ್ಬೇಕು. ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಪಕ್ಷದ ಗೆಲ್ಸ್ಬೇಕಷ್ಟೇ. ಯಾಕಂದ್ರೆ ನಮ್ಗೆ ಹಿನ್ನಡೆ ಆಯ್ತು, ಇಂಥ ವೇವ್ನಲ್ಲೂ ನಮ್ಗೆ ಹಿನ್ನಡೆ ಆಯ್ತು. ಮುಳುಬಾಗಿಲು ಕಾಂಗ್ರೆಸ್ ಕಳ್ಕೊಂಡ್ವಿ, ಕೋಲಾರ ಲೋಕಸಭೆನೂ ಕಳ್ಕೊಂಡ್ವಿ. ಬಟ್ ಮುಂದಿನ ದಿನಗಳಲ್ಲಿ 2 ಕ್ಷೇತ್ರ ಗೆಲ್ಲೋ ತರ ವರ್ಕ್ ಮಾಡ್ತೀವಿ. ಥ್ಯಾಂಕ್ ಯು.
ಪ್ರದಕ್ಷಿಣೆ ದಾರಿ ಇದೆ. ಸ್ವಲ್ಪ ಸರ್ ಕೈಸು ಸರ್